ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಈ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ಗಳು ಸಿಕ್ಕಾಕೊಂಡು ಪರದಾಡೋ ಸ್ಥಿತಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಂಬ್ಯುಲೆನ್ಸ್ ಸೈರನ್ ಹಾಕಿದ್ರೂ ಕೂಡ ವಾಹನ ಸವಾರರು ದಾರಿ ಬಿಡ್ತಿಲ್ಲ, ದಾರಿ ಬಿಡೋದಕ್ಕೆ ದಾರಿನೇ ಇಲ್ಲ, ಅಷ್ಟು ಟೈಟ್ ಜಾಮ್ ಆಗಿರುತ್ತೆ. ಸೊ ಹಾಗಾಗಿ ಟ್ರಾಫಿಕ್ನಲ್ಲಿ ಸಿಲುಕಿರುವ ಆಂಬ್ಯುಲೆನ್ಸ್ಗಳ ಸ್ಥಿತಿ ಏರಿಯಾ ವೈಸ್ ತೋರಿಸ್ತಾ ಹೋಗ್ತೀವಿ ನಾವು, ನೋಡಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮಿತಿ ಮೀರಿದ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ಗಳು ಸಿಲುಕಿ ಪರದಾಟ. ಆಂಬ್ಯುಲೆನ್ಸ್ ಸೈರನ್ ಮಾಡ್ತಿದ್ರು, ದಾರಿ ಬಿಡದ ಸವಾರರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಮಿತಿ ಮೀರಿದೆ. ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ಗಳು ಸಿಲುಕಿ ಪರದಾಡುವ ಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡೋ ಅದೆಷ್ಟೋ ರೋಗಿಗಳನ್ನ ಆಂಬ್ಯುಲೆನ್ಸ್ ಚಾಲಕರು ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆಗೆ ತಲುಪಿಸಿ ಜೀವವನ್ನ ಉಳಿಸುತ್ತಾ ಇದ್ದಾರೆ. ಆದರೆ ಇಂತಹ ಜೀವ ರಕ್ಷಕ ವಾಹನಗಳಿಗೆ ಬೆಂಗಳೂರು ಟ್ರಾಫಿಕ್ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಟ್ರಾಫಿಕ್ ಮಧ್ಯೆ ಇದ್ರೂ ವಾಹನ ಸವಾರರು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡದೆ ಬೇಜವಾಬ್ದಾರಿ ಮೆರೆಯುತ್ತಾ ಇದ್ದಾರೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಟ್ರಾಫಿಕ್ ಸಮಸ್ಯೆ ತಲೆದೋರಿದೆ. ಟ್ರಾಫಿಕ್ನಿಂದ ಇದೀಗ ಆಂಬ್ಯುಲೆನ್ಸ್ಗಳು ಪರದಾಡುವಂತಾಗಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಕೇಸ್ ಸ್ಟಡಿ 1, ಸ್ಥಳ ಮೈಸೂರು ಬ್ಯಾಂಕ್ ಸರ್ಕಲ್. ಮೈಸೂರು ಬ್ಯಾಂಕ್ ಸರ್ಕಲ್ ದೊಡ್ಡ ಟ್ರಾಫಿಕ್ ಜಂಕ್ಷನ್ ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗೋ ವಾಹನಗಳು, ಸಿಟಿ ಸಿವಿಲ್ ಕೋರ್ಟ್ ಕಡೆಯಿಂದ ತೆರಳೋ ವಾಹನಗಳಿಂದ ಟ್ರಾಫಿಕ್ ಜಾಮ್ ಆಗ್ತಿದೆ. ಟ್ರಾಫಿಕ್ ಜಾಮ್ ಮಧ್ಯೆ ನಿನ್ನೆ ಆಂಬ್ಯುಲೆನ್ಸ್ ಸಿಲುಕಿದ್ರು, ದಾರಿ ಬಿಟ್ಟು ಕೊಟ್ಟಿಲ್ಲ ನೋಡಿ. ಕೇಸ್ ಸ್ಟಡಿ 2, ಸ್ಥಳ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಆಗುವಾಗ ಆಂಬ್ಯುಲೆನ್ಸ್ ಓಡಾಟ ಕಷ್ಟ ಆಗ್ಬಿಟ್ಟಿದೆ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ದಿನದ 24 ಗಂಟೆಯೂ ಟ್ರಾಫಿಕ್ ಇದ್ದೇ ಇರುತ್ತೆ. ಈ ಭಾಗದಲ್ಲಿ ಆಂಬ್ಯುಲೆನ್ಸ್ ಬಂದರಂತೂ ಮುಗಿದೇ ಹೋಯ್ತು. ಪರದಾಡೋದು ತಪ್ಪಲ್ಲ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದಿದ್ರೆ ದಂಡಾಸ್ತ್ರಕ್ಕೆ ಆಗ್ರಹ. ನಗರದಲ್ಲಿ ಈ ರೀತಿ ಆಂಬ್ಯುಲೆನ್ಸ್ ಓಡಾಟಕ್ಕೆ ಅಡಚಣೆ, ಟ್ರಾಫಿಕ್ ಸಮಸ್ಯೆ, ವಾಹನ ಸವಾರರು ದಾರಿ ಮಾಡಿಕೊಡದೇ ಇರೋದು ತುಂಬಾ ಇವೆ. ಟ್ರಾಫಿಕ್ ಪೊಲೀಸರು ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲನೆ ಮಾಡಬೇಕು. ಆಂಬ್ಯುಲೆನ್ಸ್ಗಳಿಗೆ ಯಾರು ದಾರಿ ಮಾಡಿಕೊಡಲ್ವೋ ಆ ನಂಬರ್ ಪ್ಲೇಟ್ ಗುರುತು ಮಾಡಿಕೊಂಡು ದಂಡ ಹಾಕಿ ಕೇಸ್ ಬುಕ್ ಮಾಡಬೇಕು ಅಂತ ಸಂಚಾರಿ ತಜ್ಞರು ಆಗ್ರಹಿಸ್ತಾ ಇದ್ದಾರೆ. ಈಗ ಆಂಬ್ಯುಲೆನ್ಸ್ಗಳು ಅನ್ನೋದು ಅತಿ ಮುಖ್ಯವಾದ ಅಂಗ. ಪ್ರತಿಯೊಂದು ಸೆಕೆಂಡ್ಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಜಾಗ ಬಿಡದೇ ಬ್ಲಾಕ್ ಮಾಡಿಬಿಟ್ರೆ ಪಾಪ ಆಂಬ್ಯುಲೆನ್ಸ್ ಎಲ್ಲಿ ಹೋಗ್ತಾರೆ? ಟ್ರಾಫಿಕ್ ಲಾಸ್ ಇದೆ ಅದರಲ್ಲಿ. ಅದರ ಪ್ರಕಾರ ಯಾವುದೇ ಕಾರಣಕ್ಕೆ ಆಂಬ್ಯುಲೆನ್ಸ್ಗೆ ನಾವು ಅದನ್ನು ತಡೆ ಒಡ್ಡಬಾರ್ದು. ಅದಕ್ಕೆ ಅಂತ ನಂಬರ್ ಪ್ಲೇಟ್ ತಗೊಂಡು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೋದು. ಅದೊಂದು ಸೊಲ್ಯೂಷನ್ ಇದೆ. ಅದು ಸರ್ಕಾರದಲ್ಲಿ ಒಂದು ಗಮನಕ್ಕೆ ತಂದು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಕ್ಲಾಸ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ಜರುಗಿಸೋಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದ್ದು ಆಂಬ್ಯುಲೆನ್ಸ್ಗೆ ಸಮಸ್ಯೆ ಆಗ್ತಿದೆ. ವಾಹನ ಸವಾರರು ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡ್ಬೇಕಾಗುತ್ತೆ. ಆ ರೀತಿ ದಾರಿ ಮಾಡಿಕೊಡದವರ ವಿರುದ್ಧ ಕಠಿಣ ಶಿಕ್ಷೆ ಜಾರಿಯಾಗಬೇಕು. ಪೊಲೀಸರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.